ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬಾ ಈಸಿ ಮೆಥಡಲ್ಲಿ ಟೇಸ್ಟಿಯಾಗಿ ಚಿಕನ್ ತಂದೂರಿ ಅಥವಾ ಚಿಕನ್ ಟಿಕ್ಕಾ ಮಸಾಲ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಯಾವುದೇ ಥರ ಫಂಕ್ಷನ್ ಪಾರ್ಟ್ ಇತ್ತು ಅಂದರೆ ಮರೀದೆ ಈ ರೆಸಿಪಿನಂತೂ ಟ್ರೈ ಮಾಡಿ. ಸಕ್ಕದಾಗಿ ಬಂದಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಮಸಾಲ ಮಾಡೋದಕ್ಕೆ 2 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್, ಹಾಗೆ 1/4 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, 1/4 ಸ್ಪೂನ್ ಆಗುವಷ್ಟು ಧನಿಯಾ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ಹಾಗೆ 1-2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 3ರಿಂದ 4 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಹಾಗೆ ರುಚಿಗೆ ಉಪ್ಪು ಮತ್ತು ಸ್ವಲ್ಪ ಕಸೂರಿ ಮೇಥಿನ ನಾನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಖಾರ ಕಡಿಮೆ ಇತ್ತು ಅಂದರೆ ನೀವು ಈ ಟೈಮಲ್ಲಿ ಚಿಲ್ಲಿ ಪೌಡರ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಆಮೇಲೆ ನಾನಿಲ್ಲಿ ಚಿಕನ್ ಸ್ವಲ್ಪ ದೊಡ್ಡ ಹೋಳಿದೆ. ನಿಮಗೆ ಯಾವ ಸೈಜಲ್ಲಿ ಚಿಕನ್ ತಂದೂರಿ ಅಥವಾ ಚಿಕನ್ ಟಿಕ್ಕಾ ಬೇಕೋ ಆ ಸೈಜಿಗೆ ಚಿಕನ್ನ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಮಧ್ಯ ಈ ಥರ ಲೈನ್ಸ್ ಎಳ್ಕೊಳ್ಳಿ. ಯಾಕಂದರೆ ಮಸಾಲ ಚೆನ್ನಾಗಿ ಒಳಗಡೆ ಚಿಕನ್ ಒಳಗಡೆ ಹೋಗಬೇಕು. ಅದಕ್ಕೋಸ್ಕರ ಚಿಕನ್ನ ಚೆಂದ ಮಾಡಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಇವಾಗ ಚೆನ್ನಾಗಿ ಮಸಾಲ ಏನಿದೆ ಅದು ಚಿಕನ್ಗೆ ಹಿಡ್ಕೋಬೇಕು. ಅಲ್ಲಿ ತನಕ ಚೆಂದ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿ ಮಿಕ್ಸ್ ಕೊಡಿ. ಅದಕ್ಕೊಂದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಮಸಾಲ ಮಾತ್ರ ಸೂಪರಾಗಿ ಬಂದಿತ್ತು. ನೀವು ರೆಸ್ಟೋರೆಂಟಲ್ಲಿ ತಿನ್ನೋದೇ ಬೇಡ, ಮನೇಲೆ ಈಸಿಯಾಗಿ ಏನು ಹೆವಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ, ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಇದನ್ನು ಒಂದು ಅರ್ಧ ಗಂಟೆ ನಾನು ಮ್ಯಾರಿನೇಟಿಗೆ ಇಟ್ಟಿದ್ದೆ. ಇವಾಗ ಅರ್ಧ ಗಂಟೆ ಆದಮೇಲೆ ತವಾಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಡ, 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಈಗ ಎಲ್ಲ ಚಿಕನ್ ಎಷ್ಟು ಚಿಕನ್ ಬೇಕೋ ಅಷ್ಟನ್ನು ಪ್ಲೇಸ್ ಮಾಡಿ ತವಾದ ಮೇಲೆ. ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂತ. ತುಂಬಾ ಟೇಸ್ಟ್ ಅಂತೂ ಸಕ್ಕದಾಗಿತ್ತು. ಒಂದು ಸಣ್ಣ ಊರಿನಲ್ಲೇ ಇದನ್ನು ನೀವು ಗ್ರಿಲ್ ಮಾಡ್ಕೋಬೇಕು. ಒಂದು 5 ನಿಮಿಷ ಆದಮೇಲೆ ಇನ್ನೊಂದು ಸೈಡಿಗೆ ಅದನ್ನ ಫ್ಲಿಪ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೋಬೇಡಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಒಂದೇ ಸಲ ಮಸಾಲೆ ಏನಿದೆ ಅದು ಕಪ್ಪಗಾಗಿಬಿಡುತ್ತೆ, ಚಿಕನ್ ಬೇಯಲ್ಲ. ಅದಕ್ಕೋಸ್ಕರ ಸಣ್ಣ ಊರಿನಲ್ಲೇ ಇಡಬೇಕು. ಒಂದು 5 ನಿಮಿಷ ಆದಮೇಲೆ ಒಂದು ಸೈಡು ಫ್ಲಿಪ್ ಮಾಡ್ಕೊಳ್ಳಿ. ಈ ಥರ ಎಲ್ಲದನ್ನು ಒಂದು ಸೈಡು ಟರ್ನ್ ಮಾಡಿ ಆದಮೇಲೆ ಇನ್ನೊಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಎಣ್ಣೆ ಬೇಕಿದ್ದರೆ ಸ್ವಲ್ಪ ಮೇಲ್ಗಡೆ ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು 5 ನಿಮಿಷಕ್ಕೂ ನಿಮಗೆ ಗೊತ್ತಾಗ್ತದೆ. ಆವಾಗ ಟರ್ನ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಸಣ್ಣ ಊರಿನಲ್ಲೇ ಇರೋದ್ರಿಂದ ಚಿಕನ್ ಏನಿದೆ ಅದು ಒಳಗಡೆ ಸಕ್ಕತ್ತಾಗಿ ಬೇಯುತ್ತೆ. ನೀವು ಹೈ ಫ್ಲೇಮ್ ಇಟ್ಟರೆ ಹೊರಗಡೆಯಿಂದ ಮಸಾಲ ಮಾತ್ರ ಕಪ್ಪಗಾಗುತ್ತೆ, ಚಿಕನ್ ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಸಣ್ಣ ಊರಿನಲ್ಲೇ ನೀವು ಚಿಕನ್ನ ಫ್ರೈ ಮಾಡ್ಕೊಳ್ಬೇಕು. ಇನ್ನೊಂದು 5 ನಿಮಿಷ ಆದಮೇಲೆ ಇನ್ನೊಂದು ಕಡೆ ಎಗೇನ್ ಫ್ಲಿಪ್ ಮಾಡ್ಕೊಳ್ಳಿ. ಇದೇ ಥರ ಇವಾಗ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು. ಆಲ್ಮೋಸ್ಟ್ 20 ಮಿನಿಟ್ಸ್ ಬೇಕಾಗುತ್ತೆ ಚಿಕನ್ ಬೇಯೋದಕ್ಕೆ, ಸಣ್ಣ ಉರಿ ಆದ್ದರಿಂದ. ಈಗ 20 ಮಿನಿಟ್ಸ್ ಆಗಿದೆ. ಸೂಪರಾಗಿ ಚಿಕನ್ ತಂದೂರಿ ರೆಡಿ ಆಯಿತು. ನೀವು ಸ್ವಲ್ಪ ಗೆಂಡ ಅಥವಾ ಇದು ಇತ್ತು ಅಂದರೆ ಸ್ವಲ್ಪ ಇದು ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಕೂಡ ತಿನ್ಬೋದು. ಏರ್ ಫ್ರೈಯರಲ್ಲಿ ಕೂಡ ಇನ್ನೊಂದು 5 ನಿಮಿಷ ಇಟ್ಟರೆ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ.